ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ ಬನ್ನಿ, ಸಾಮಾನ್ಯವಾಗಿ ನಾವು ಗ್ರಹಗಳ ಆರಾಧನೆ, ಗ್ರಹಗಳ ಸ್ಥಿತಿಗತಿಗಳನ್ನೆಲ್ಲ ನಾವು ಚಿಂತನೆ ಮಾಡ್ತಾ ಹೋಗ್ತೇವೆ. ನಿಮಗೆ ಗೊತ್ತಿರತಕ್ಕಂಥದ್ದು ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಶ್ಚ ರಾಹವೇ ಕೇತವೇ ನಮಃ. ಹೌದಲ್ವ? ಇದರಲ್ಲಿ ಬಹಳ ವಿಶೇಷ, ಯಾವ ರಾಶಿಯವರು ಯಾವ ಗ್ರಹವನ್ನು ಆರಾಧನೆ ಮಾಡಬೇಕು, ಯಾವ ದೇವರನ್ನು ಆರಾಧನೆ ಮಾಡಬೇಕು, ಯಾವ ಸ್ತೋತ್ರವನ್ನು ಪಠನೆ ಮಾಡಬೇಕು ಅಂತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಗ್ರಹ ಕುರುವಂತ ಮಂಗಲಂ, ಮಂಗಲಮಯವಾಗಿರ್ತಕ್ಕಂತಹ ಗ್ರಹಗಳು ನಮ್ಮನ್ನು ರಕ್ಷಣೆಯನ್ನು ಮಾಡ್ತವೆ, ನಮ್ಮ ಫಲಾಫಲಗಳನ್ನು ಕೊಡ್ತಕ್ಕಂಥವರು ಗ್ರಹಗಳು ಹೇಳ್ತಕ್ಕಂಥದ್ದು. ಅದರ ಸವಿಸ್ತಾರವಾಗಿ ಚಿಂತನೆ ಆಗ್ತಾ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಬರ್ತಾ ಇರತಕ್ಕಂಥದ್ದು. ಹಾಗಾದರೆ ಸಾಮಾನ್ಯವಾಗಿ ನೋಡಿ, ಅಶ್ವಿನಿ ಭರಣಿ ಕೃತಿಕ ಈ ಮೂರು ನಕ್ಷತ್ರದವರು, ಅಂದರೆ ಅಶ್ವಿನಿ ಭರಣಿ ಕೃತಿಕ ಈ ಮೂರು ನಕ್ಷತ್ರಕ್ಕೆ ಮೇಷರಾಶಿ ಆಗತ್ತೆ. ಮೇಷರಾಶ್ಯಾಧಿಪತಿ ಬಂದು ಕುಜ. ಕುಜ ಅಂದರೆ ಮಂಗಳ ಗ್ರಹ ಅಂತ ನಾವು ಹೇಳ್ತೇವೆ. ಹಾಗಾದರೆ ಈ ಮಂಗಳ ಗ್ರಹಕ್ಕೆ ಯಾವ ರೀತಿ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಯಾವ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು, ಮಂಗಳ ಗ್ರಹಕ್ಕೆ ಯಾವ ಧಾನ್ಯವನ್ನು ದಾನವನ್ನು ಮಾಡ್ತಕ್ಕಂಥದ್ದು, ಮಂಗಳ ಗ್ರಹದ ಯಾವ ಯಾವ ಕೆಲಸ ಕಾರ್ಯಗಳನ್ನು ಮಂಗಳ ಗ್ರಹದಿಂದ ನಮಗೆ ಆಗಬೇಕಾಗಿರ್ತಕ್ಕಂಥದ್ದು, ಮಂಗಳ ಗ್ರಹ ಕೊಡುವಂತಹ ಫಲ ಯಾವುದು, ಹೀಗೆ ಮಂಗಳ ಗ್ರಹ ಎಲ್ಲಿದ್ದರೆ ನಮಗೆ ಒಳ್ಳೆಯ ಫಲಗಳನ್ನು ಕೊಡ್ತಾನೆ, ಹೀಗೆ ಹಲವಾರು ರೀತಿಯ ವಿಚಾರಗಳು ನಮಗೆ ಈ ಬರೇ ಮಂಗಳ ಗ್ರಹ ಅಂದರೆ ಮೇಷರಾಶಿಯಿಂದ ನಾವು ತಿಳಿಯಬೇಕಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನೋಡಿ, ಈ ಮೇಷರಾಶಿ ಹೇಳಿದ ತಕ್ಷಣ ಮೊದಲಿಗೆ ಬರತಕ್ಕಂಥದ್ದು ಮೇಷರಾಶಿ, ಅಶ್ವಿನಿ ಭರಣಿ ಮತ್ತು ಕೃತಿಕ. ಹಾಗಾದರೆ ಈ ಅಶ್ವಿನಿ ಮತ್ತು ಭರಣಿ ಮತ್ತು ಕೃತಿಕ ಈ ಮೂರು ನಕ್ಷತ್ರಗಳು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಈ ಅಶ್ವಿನಿ ನಕ್ಷತ್ರದ ಏನಂತೆ ಅಂಗಾರಕು ಭೂಮಿಪುತ್ರ ಅಂತ. ಸಾಮಾನ್ಯವಾಗಿ ಈ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ, ಈ ಕೃತಿಕಾ ನಕ್ಷತ್ರದವರು ರಾಕ್ಷಸ ಗುಣವನ್ನು ಹೊಂದುತ್ತಾರೆ ಹೇಳ್ತಕ್ಕಂಥದ್ದು. ಹಾಗಾದರೆ ಈ ಭರಣಿ ನಕ್ಷತ್ರದವರು ಏನಪ್ಪ ಅಂತ ಕೇಳಿದರೆ ಸಾಮಾನ್ಯವಾಗಿ ಧರಣಿಯನ್ನು ಮಾಡತಕ್ಕಂಥವ್ರು. ಅವರಲ್ಲಿರ್ತಕ್ಕಂಥ ಗುಣ ಏನಪ್ಪ ಅಂತ ಕೇಳಿದರೆ ಅಂದರೆ ವಿಶೇಷವಾಗಿ ಹಠದ ಸ್ವಭಾವ, ಧರಣಿಯನ್ನು ಮಾಡ್ತಕ್ಕಂಥವರು, ಅಥವಾ ಇನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಮುಂಚೂಣಿಯಲ್ಲಿ ಇರತಕ್ಕಂಥವರು. ಅಷ್ಟೇ ಅಲ್ಲ, ಈ ಅಶ್ವಿನಿ ಭರಣಿ ಕೃತಿಕ ಈ ಮೂರು ನಕ್ಷತ್ರವರು ಕೂಡ ಅಂಗಾರಕು ಭೂಮಿಪುತ್ರ ಹೇಳ್ತಕ್ಕಂಥದ್ದು. ಸಾಕಷ್ಟು ಭೂಮಿಯ ಒಡೆಯರಾಗಿರ್ತಾರೆ, ಭೂಮಿಯ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ತೊಡಗಿರ್ತಾರೆ. ಭೂಮಿಗೆ ಸಂಬಂಧಪಟ್ಟಂಥದ್ದು ಮನೆ, ಆಸ್ತಿ ಖರೀದಿ, ಕಮಿಷನ್ನು, ಹೀಗೆ ಹಲವಾರು ರೀತಿಯ ವ್ಯವಹಾರದಲ್ಲಿ ಇವರ ಜೀವನವನ್ನು ಇವರು ತೊಲಗಿಸಿಕೊಂಡಿರ್ತಾರೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ವ್ಯವಹಾರವನ್ನು ತೊಡಗಿಸಿ ಕೊಂಡಿರುವುದರಲ್ಲದೆ ಬೇರೆ ಬೇರೆ ಥರದ ಚಿಂತನೆಗಳು ಕೂಡ ಮಾಡ್ತಾ ಇರ್ತಾರೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಜೀವನದ ವಿಶೇಷವಾಗಿರ್ತಕ್ಕಂತಹ ಚೈತನ್ಯ ಶಕ್ತಿಯೂ ಕೂಡ ಇವರಲ್ಲಿರ್ತಕ್ಕಂಥದ್ದು. ಯಾಕೆಂತ ಕೇಳಿದರೆ ಇವರು ಭೂಮಿಯ ಒಡೆಯ, ಅಂಗಾರಕು ಭೂಮಿಪುತ್ರ ಅಂತ ಹೇಳ್ತಕ್ಕಂಥದ್ದು. ಇಂತಹ ಸನ್ನಿವೇಶಗಳು ಎಲ್ಲರಲ್ಲೂ ಕೂಡ ಬರ್ತಾ ಇರತಕ್ಕಂಥದ್ದು. ಸಾಮಾನ್ಯವಾಗಿ ಈ ಮೇಷರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಮಂತ್ರ ವಿಶೇಷವಾಗಿ ಇರ್ತಕ್ಕಂಥದ್ದು. ಯಾವ ಮಂತ್ರವನ್ನು ನೀವು ಪಠನೆ ಮಾಡಬೇಕು, ಎಷ್ಟು ಬಾರಿ ನೀವು ಮಂತ್ರವನ್ನು ಪಠನೆ ಮಾಡಬೇಕು, ಯಾವ ವಾರ ಇದನ್ನೆಲ್ಲ ನೀವು ಪಠನೆ ಮಾಡಬೇಕು ಹೇಳ್ತಕ್ಕಂಥದ್ದೆಲ್ಲ ನೀವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು. ಯಾವ ದೇವರನ್ನು ಆರಾಧನೆ ಮಾಡಬೇಕು ಹೇಳ್ತಕ್ಕಂಥದ್ದು ಕೂಡ ಭಾಳ ವಿಶೇಷ ಹೇಳ್ತಕ್ಕಂಥದ್ದು. ಇದರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸ್ತೋತ್ರ ಇರತಕ್ಕಂಥದ್ದು. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂಚನ ಸಮಪ್ರಭಂ ಕುಮಾರಂ ಶಸ್ತ್ಯಹಕ್ತಂಚ ಮಂಗಲಂ ಪ್ರಣಮಾಮ್ಯಹಂ ಓಂ ಅಂಗಾರಕಾಯ ನಮಃ. ಈ ಮಂತ್ರವನ್ನು ಒಂದು 21 ಬಾರಿ 11 ಬಾರಿ ಪಠನೆ ಮಾಡಿದರೆ ಖಂಡಿತ ನಿಮಗೆ ಅಂಗಾರಕ ದೋಷ,
ಮಂಗಲ ದೋಷ ಇವೆಲ್ಲವೂ ಕೂಡ ನಿವಾರಣೆಯಾಗತ್ತೆ. ಒಳ್ಳೆಯದಾಗತ್ತೆ. ಶುಭವಾಗಲಿ.